ನಾನು ಈ ಮಠದ ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಯಾವಾಗ ಬಂದಿರ್ತೀನಿ, ಒಬ್ಬ ಶಾಸಕ ರಾಜಕಾರಣಿಯಾಗೆಲ್ಲ ಮಠದ ಪರಮ ಭಕ್ತನಾಗಿ ನನ್ನ ಜೀವನ ಅವಶ್ಯ ಇರುವವರೆಗೂ ಸಹಿತ ನಾನು ಅದನ್ನು ಸೇವೆ ಮಾಡಬೇಕಾದದ್ದು ನನ್ನ ಧರ್ಮ ಮತ್ತು ನನ್ನ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮೊದಲಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೆ. ಈ ವರ್ಷದ ಯೋಜನೆಯಲ್ಲಿಯೂ ಸಹಿತ ನಾನು 1 ಕೋಟಿ ರೂಪಾಯಿಯನ್ನು ಶ್ರೀಮಠಕ್ಕೆ ಒದಗಿಸತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಅದು ನಾನು ಕೊಡ್ತಾ ಇಲ್ಲ, ನನಗೇನೋ ಮುಖ್ಯ ಶಕ್ತಿ ಕೊಟ್ಟಿದ್ದಾರೆ, ನನಗೇನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುದೀರ್ಘ 40 ವರ್ಷಗಳ ರಾಜಕಾರಣದಲ್ಲಿ ನನ್ನನ್ನು ಯಾವ ರೀತಿಯನ್ನು ಮುಟ್ಟಿಸಿದ್ದಾರೆ, ಅದು ನನ್ನ ಕರ್ತವ್ಯ ಮತ್ತು ಧರ್ಮ ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಆ ಮಠಕ್ಕೆ 1 ಕೋಟಿ ಕೊಡ್ತೀನೋ, ಎಲ್ಲಿಂದ ನಮ್ಮ ಮುಗಿಲಿಕ್ಕೆ ಅವಕಾಶದ ಅಪ್ಪುಗಳ ಆದೇಶದಂತೆ ಎಲ್ಲ ಪೂಜ್ಯರ ಆದೇಶದಂತೆ ಅದನ್ನ ಪೂರ್ಣಗೊಳಿಸುತ್ತಾನ ಈ ಮಠದ ಪರಮ ಭಕ್ತರಾಗಿ ನಾವು ನೀವು ಕೂಡಿ ಮಾಡೋಣ. ನಾನು 1 ಕೋಟಿ ಕೊಡೋದು ಬಹಳ ದೊಡ್ಡದಲ್ಲ. ಇವತ್ತು ಅನೇಕ ಸಮಸ್ಯೆಗಳ ಮಧ್ಯದಲ್ಲೂ ಸಹಿತ ಈ ಭಾಗದ ಜನ ಏನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ 100 ರೂಪಾಯಿ ಕೊಟ್ಟಿದ್ದಾರೆ, ಅವರು ಸಹಿತ ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ಹೃದಯವಂತಿಕೆ ಈ ಭಾಗದಲ್ಲಿದೆ ಅಂತ ಒಂದು ಪರಮ ಉಪಕಾರ ಮಾಡತಕ್ಕಂಥ